ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ಚೂಡಿದಾರ್ ಟಾಪು ಯಾವ ರೀತಿ ಸ್ಟಿಚ್ ಮಾಡಬೇಕು ಅನ್ನೋದು ತೋರಿಸ್ತಿದ್ದೀನಿ ಫ್ರೆಂಡ್ಸ್. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ದೆ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡಿಬಿಡೋಣ. ಫಸ್ಟ್ಗೆ ಕಟ್ಟಿಂಗ್ ಮಾಡ್ಕೊಂಡು ಇಟ್ಕೊಂಡಿರ್ತೀವಲ್ಲ ಫ್ರೆಂಡ್ಸ್, ಅದಕ್ಕೆ ಲೈನಿಂಗು ಅಟ್ಯಾಚ್ ಮಾಡ್ಕೊಳ್ಳೋಣ ಬಾಡಿ ಪೀಸ್ಗೆ. ನೋಡಿ, ಇದು ಡ್ರೆಸ್ ಪೀಸ್ ನೋಡಿ ಈ ರೀತಿ ಇದೆ. ಇದಕ್ಕೆ ಲೈನಿಂಗು ಅಟ್ಯಾಚ್ ಮಾಡ್ಕೊಳ್ಳೋಣ. ಈಗ ಕಟ್ಟಿಂಗ್ ಆಗಿತ್ತಲ್ವ, ಅದನ್ನು ಅಟ್ಯಾಚ್ ಮಾಡ್ಕೊಳ್ಳೋಣ ಲೈನಿಂಗ್ನ. ನೆಕ್ಕು ನೋಡಿ ಫ್ರೆಂಡ್ಸ್, ಈ ರೀತಿ ಬಂದಿದೆ. ಇದರಲ್ಲಿ ಈ ರೀತಿ ಬಂದಿದ್ರೆ ನಾವು ಇದು ಅಳತೆ ಮಾಡ್ಕೊಳ್ಬೇಕು, ಎಷ್ಟಿದೆ ಅಂತ ಹೇಳ್ಬಿಟ್ಟು ಬಿಡ್ತು ಅಳತೆ ಮಾಡಿಕೊಂಡು ಆಮೇಲೆ ಆ ಡ್ರೆಸ್ ಸೈಜ್ ಕರೆಕ್ಟಾಗಿ ಸರಿ ಹೋಗುತ್ತಾ ಅಂತ ನೋಡ್ಕೊಳ್ಬೇಕು. ಬೈ ಚಾನ್ಸ್ ಇದು ದೊಡ್ಡದಾಗಿದ್ದರೆ, ಅಗಲ ಜಾಸ್ತಿ ಇದ್ದರೆ ನಾವು ಇಲ್ಲಿ ಈ ರೀತಿ ಇಟ್ಕೊಂಡು ಒಂದು ಸ್ಟಿಚ್ ಹಾಕ್ಕೊಳ್ಬೇಕು ನಾವು ಚಿಕ್ಕದು ಮಾಡ್ಕೊಳ್ಳೋದಕ್ಕೋಸ್ಕರ. ಇದು ಸ್ವಲ್ಪ ದೊಡ್ಡದಾಗಿದೆ, ನಾನು ಇದನ್ನ ಚಿಕ್ಕದು ಮಾಡ್ತಿದ್ದೀನಿ ನೋಡಿ. ಕರೆಕ್ಟಾಗಿ ಎರಡು ಕಡೆ ಈಕ್ವಲ್ ಆಗಿ ಈ ಡಿಸೈನ್ ಬರೋ ಥರ ಇಟ್ಕೊಂಡು ಮಧ್ಯಕ್ಕೆ ಒಂದು ಅರ್ಧ ಇಂಚಿಗೆ ಒಂದು ಸ್ಟಿಚ್ ಹಾಕೋಣ. ನೋಡಿ ಫ್ರೆಂಡ್ಸ್, ಈ ರೀತಿ ಒಂದು ಮಧ್ಯದಲ್ಲಿ ಒಂದು ಸ್ಟಿಚ್ ಹಾಕ್ಕೊಂಡ್ಬಿಟ್ಟು ಈ ವಿಡ್ತನ್ನು ಕಡಿಮೆ ಮಾಡ್ಕೊಳ್ಬೇಕು. ಈ ಸ್ಟಿಚ್ಚು ಕಟ್ಟಿಂಗಲ್ಲಿ ಹೊಟ್ಟೋಗುತ್ತೆ ಫ್ರೆಂಡ್ಸ್, ನಮಗೆ ಕಾಣೋದಿಲ್ಲ. ಮತ್ತು ವಿಡ್ತ್ ಕಡಿಮೆ ಮಾಡೋದಕ್ಕೋಸ್ಕರ ಮಾತ್ರ ಇದು ಸ್ಟಿಚ್ ಹಾಕಿದ್ದೀನಿ. ಲೈನಿಂಗ್ ಅಟ್ಯಾಚ್ ಮಾಡುವಾಗ ಫ್ರೆಂಡ್ಸ್ ನೋಡಿ, ಈ ರೀತಿ ಇರೋವಂಥದ್ದು ಮಾರ್ಕ್ ಇರುತ್ತಲ್ವ, ಇದು ಫ್ರಂಟ್ಗೆ ಅಂತ ಹೇಳ್ಬಿಟ್ಟು ನಾವು ಫ್ರಂಟ್ಗೆ ಹಾಕ್ಕೊಳ್ಬೇಕು. ಬ್ಯಾಕ್ ಸೈಡು ಬ್ಯಾಕ್ಗೆ ಅಟ್ಯಾಚ್ ಮಾಡಬೇಕು. ನೋಡಿ, ಇದು ಫ್ರಂಟು ಮೇನ್ ಕ್ಲಾತ್ ತೊಗೊಂಡಿದ್ದೀನಿ, ಫ್ರಂಟ್ದು ಲೈನಿಂಗ್ ತೊಗೊಳ್ಬೇಕು. ಉಲ್ಟಾ ಮಾತ್ರ ಹಾಕ್ಕೊಳ್ಬಾರ್ದು, ನೋಡಿಕೊಂಡು ಲೈನಿಂಗ್ ಅಟ್ಯಾಚ್ ಮಾಡಬೇಕು. ನೆಕ್ಕು ಡೀಪು ಚೆಕ್ ಮಾಡ್ಕೋಬೇಕು ಫ್ರೆಂಡ್ಸ್. ಇದು ಎಷ್ಟು ಡೀಪ್ ಇದೆ, ಅವ್ರಿಗೆ ಎಷ್ಟು ಬೇಕು ಅಂತ ಚೆಕ್ ಮಾಡ್ಕೊಳ್ಬೇಕು. ನೋಡಿ, ನನಗೆ 6 ಇಂಚ್ ಬೇಕು. 6 ಇಂಚ್ಗೆ ಇಲ್ಲಿಗೆ ಮಾರ್ಕ್ ಹಾಕ್ಕೊಂಡು ಮತ್ತೆ ನೋಡಿ ಅರ್ಧ ಇಂಚು ಮೇಲೆಗೆ ಮಾರ್ಕ್ ಹಾಕ್ಕೊಂಡು ಅಷ್ಟು ಮಾತ್ರ ಕರೆಕ್ಟಾಗಿ ಲೈನಿಂಗ್ ಇಟ್ಕೊಂಡು ಅಟ್ಯಾಚ್ ಮಾಡಬೇಕಾಗುತ್ತೆ. ನೋಡಿ, ಈ ರೀತಿ ಇಟ್ಕೊಳ್ಬೇಕಾಗುತ್ತೆ ಕರೆಕ್ಟಾಗಿ. ಫಸ್ಟು ಈ ಥರ ಮಧ್ಯಕ್ಕೆ ಒಂದು ಸ್ಟಿಚ್ ಹಾಕ್ಕೊಳ್ಬೇಕು. ಈ ರೀತಿ ಮಧ್ಯಕ್ಕೆ ಒಂದು ಸ್ಟಿಚ್ ಹಾಕ್ಕೊಂಡು ಆಮೇಲೆ ನೆಕ್ ಕಡೆಯಿಂದ ಹಾಕ್ಕೊಂಡು ಬರಬೇಕು. ನೀಟಾಗಿ ನೋಡಿಕೊಂಡು ಲೈನಿಂಗ್ ಅಟ್ಯಾಚ್ ಮಾಡಬೇಕು ಫ್ರೆಂಡ್ಸ್. ನೆಕ್ ಎಲ್ಲಿಗೆ ಬರುತ್ತೆ ಅಂತ ಮಧ್ಯಕ್ಕೆ ಕರೆಕ್ಟಾಗಿ ಇಟ್ಕೊಂಡು, ಇದು ಮೇನ್ ಕ್ಲಾತು ಉಲ್ಟನಲ್ಲೇ ಲೈನಿಂಗ್ ಅಟ್ಯಾಚ್ ಮಾಡ್ಕೊಳ್ಬೇಕು. ನೆಕ್ಕು ಫ್ಯೂಸಿಂಗ್ ಕೊಟ್ಟು ಸ್ಟಿಚ್ ಮಾಡಿದ್ರೆ ಒಂದು ರೀತಿನಲ್ಲಿ ಅಟ್ಯಾಚ್ ಮಾಡ್ಕೊಳ್ತೀವಿ. ಮತ್ತು ನೆಕ್ಕು ಟರ್ನ್ ಮಾಡೋದಾದರೆ ಒಂದು ಟಾಪ್ ಸೈಡಿಂದ ಅಟ್ಯಾಚ್ ಮಾಡ್ಕೊಳ್ತೀವಿ. ನಾನೀಗ ಇದಕ್ಕೆ ಪೈಪಿಂಗ್ ಕೊಡ್ತಿದ್ದೀನಿ ನೆಕ್ಗೆ, ಅದಕ್ಕೋಸ್ಕರ ನಾನು ಇನ್ಸೈಡಿಂದ ಅಟ್ಯಾಚ್ ಮಾಡ್ಕೊಳ್ತಿದ್ದೀನಿ. ಮೇನ್ ಕ್ಲಾತು ಇನ್ಸೈಡ್ಗೆ ನಾನು ಲೈನಿಂಗ್ ಅಟ್ಯಾಚ್ ಮಾಡ್ಕೊಳ್ತಿದ್ದೀನಿ. ಈ ರೀತಿ ನೀಟಾಗಿ ಲೈನಿಂಗ್ ಅಟ್ಯಾಚ್ ಮಾಡ್ಕೊಳ್ತೀನಿ. ಎಲ್ಲೂ ಫೋಲ್ಡಿಂಗ್ಸ್ ಎಲ್ಲ ಬರದೆ ನೋಡಿಕೊಂಡು ಕೊನೆಯಲ್ಲಿ ಇದು ಇಷ್ಟಕ್ಕೆ ಬಿಡಬೇಕು, ಯಾಕಂದರೆ ಇಲ್ಲಿ ಫೋಲ್ಡಿಂಗ್ ಮಾಡಬೇಕಲ್ವ ನಾವು, ಅದಕ್ಕೋಸ್ಕರ. ಈಗ ಲೈನಿಂಗ್ ಅಟ್ಯಾಚಿಂಗ್ ಎಲ್ಲ ಆದಮೇಲೆ ಫೋಲ್ಡಿಂಗ್ ಮಾಡೋಣ. ನೋಡಿ ಫ್ರೆಂಡ್ಸ್, ಲೈನಿಂಗ್ ಅಟ್ಯಾಚಿಂಗ್ ಎಲ್ಲ ಆಯಿತು. ಈ ಎಕ್ಸಸ್ ಇದೆಯಲ್ಲ, ಇದು ಟ್ರಿಮ್ ಮಾಡಾಕಬೇಕು. ಮತ್ತು ಈ ಬಾಟಮಲ್ಲಿ ಲೈನಿಂಗ್ನ ಒಳಗಡೆಗೆ ಈ ರೀತಿ ಡಬಲ್ ಫೋಲ್ಡಿಂಗ್ ಮಾಡಿ ಸ್ಟಿಚ್ ಹಾಕಬೇಕು. ಈಗ ಇದು ಸ್ಟಿಚ್ ಮಾಡೋಣ. ಇದು ಎಕ್ಸಸ್ ಎಲ್ಲ ನೀಟಾಗಿ ಕಟ್ ಮಾಡಿಬಿಡ್ಬೇಕು ಫ್ರೆಂಡ್ಸ್. ಇದು ನೋಡಿ ಫ್ರೆಂಡ್ಸ್, ಲೈನಿಂಗ್ ಅಟ್ಯಾಚ್ ಮಾಡಿ ಇಲ್ಲಿ ಒಂದು 1/4 ಇಂಚಷ್ಟು ಕ್ಲಾತ್ ಬಿಟ್ಟಿದ್ದೀನಿ. ಇಲ್ಲಿ ಪೈಪಿಂಗ್ ಕೊಡ್ತೀನಿ, ಅದರಿಂದ ಬಿಟ್ಟು ನೆಕ್ಕನ್ನು ಕಟ್ ಮಾಡಿದ್ದೀನಿ. ಇದು ರೌಂಡ್ ಶೇಪು. ಇನ್ನೊಂದು ಇದೇ ರೀತಿ ಲೈನಿಂಗ್ ಅಟ್ಯಾಚ್ ಮಾಡಿ. ಬ್ಯಾಕ್ ನೆಕ್ ಡೀಪು ಫ್ರೆಂಡ್ಸ್, ನಾನು ಇದಕ್ಕೆ 5 ಇಂಚ್ ಇಡ್ತಾ ಇದ್ದೀನಿ. ನೋಡಿ, 5 ಇಂಚು ಮತ್ತು ಮೇಲೆ ಅರ್ಧ ಇಂಚ್ ಹೋಗುತ್ತೆ, ಅದಕ್ಕೆ 5.5 ಒಂದು ಮಾರ್ಕು. ಈ ರೀತಿ ಮಾರ್ಕ್ ಮಾಡಿಬಿಟ್ಟು, ಇದು ರೌಂಡ್ ನೆಕ್ ನೋಡಿ, ಈ ರೀತಿ ಮಾರ್ಕ್ ಮಾಡಿಬಿಟ್ಟು ಇದನ್ನ ಕಟ್ ಮಾಡಿಬಿಟ್ಟು ಇದಕ್ಕೆ ಪೈಪಿಂಗ್ ಕೊಡ್ತೀನಿ ಫ್ರೆಂಡ್ಸ್, ಅಟ್ಯಾಚ್ ಮಾಡಿಬಿಟ್ಟು ಲೈನಿಂಗು. ಈಗ ಇದು ನೆಕ್ ಕಟ್ ಮಾಡೋಣ. ಫ್ಯೂಸಿಂಗ್ ಹಾಕಿದ್ರೆ ಈ ರೀತಿ ಬರಲ್ಲ ಫ್ರೆಂಡ್ಸ್. ಫ್ಯೂಸಿಂಗ್ ಹಾಕಿದ್ರೆ ಫ್ಯೂಸಿಂಗಲ್ಲಿ ಕಟ್ ಮಾಡಿಕೊಂಡು ಮಾರ್ಕ್ ಮಾಡಿಕೊಂಡು ಅಟ್ಯಾಚ್ ಮಾಡಿ ಟರ್ನ್ ಮಾಡಬೇಕಾಗುತ್ತೆ ನಾವು. ನಾನೀಗ ಇದಕ್ಕೆ ಪ್ಯಾಂಟ್ ಪೀಸಿಂದ ಪೈಪಿಂಗ್ ಕೊಡೋದ್ರಿಂದ ಈ ರೀತಿ ಮಾಡ್ತಾಯಿದ್ದೀನಿ.
ಫ್ರೆಂಡ್ಸ್ ನೋಡಿ, ಲೈನಿಂಗ್ ಅಟ್ಯಾಚಿಂಗ್ ಮಾಡ್ತೀವಲ್ವ, ಆಗ ಮೇನ್ ಕ್ಲಾತು ಎಕ್ಸ್ಟ್ರಾ ಇರಬೇಕು. ಈ ರೀತಿ ಎಕ್ಸ್ಟ್ರಾ ಇರಬೇಕು. ಇದ್ರ ಈಕ್ವಲ್ಗೆ ಕಟ್ ಮಾಡಿಬಿಡಬಾರ್ದು, ಲೈನಿಂಗ್ ಈಕ್ವಲ್ಗೆ ಕಟ್ ಮಾಡಿಬಿಡಬಾರ್ದು. ಇದು ಮೇನ್ ಕ್ಲಾತು ಕೆಳಗಡೆ ಎಕ್ಸ್ಟ್ರಾ ಬಿಟ್ಕೊಂಡಿರಬೇಕು. ಇದನ್ನು ಬಿಗಿನರ್ಸು ನೋಡ್ಕೊಳ್ಬೇಕು. ಫ್ರೆಂಡ್ಸ್ ನೋಡಿ, ಬ್ಯಾಕ್ಗೆ ಬ್ಲೂ ಕಲರ್ ಪೈಪಿಂಗ್ ಕೊಡ್ತೀನಿ, ನಾರ್ಮಲ್ ಪೈಪಿಂಗು. ಫ್ರಂಟ್ಗೆ ಪಿಂಕ್ ಕಲರ್ ಕೊಡ್ತಿದ್ದೀನಿ. ಯಾಕಂದರೆ ಇಲ್ಲಿ ನೋಡಿ, ಈ ಬ್ಲೂ ಕಲರ್ ಡಿಸೈನ್ ಬಂದಿರೋದ್ರಿಂದ ಇಲ್ಲಿ ಪಿಂಕ್ ಕಲರ್ ಪೈಪಿಂಗ್ ಚೆನ್ನಾಗಿ ಕಾಣುತ್ತೆ. ಅದಕ್ಕೋಸ್ಕರ ಇದು ಪಿಂಕ್ ಕಲರ್ ಕೊಡ್ತಿದ್ದೀನಿ. ಇದಕ್ಕೆ ಬ್ಯಾಕ್ಗೆ ಬ್ಲೂ ಕಲರ್ ಕೊಡ್ತಿದ್ದೀನಿ. ಕ್ರಾಸ್ ಪೀಸ್ ಕಟ್ ಮಾಡಿಕೊಂಡು ನಾರ್ಮಲ್ ಪೈಪಿಂಗ್ಗೆ ಒಂದು ಸೈಡು ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಮತ್ತು ನೋಡಿ, ಅಟ್ಯಾಚ್ ಮಾಡ್ತಾಯಿದ್ದೀನಿ. ನೋಡಿ ಫ್ರೆಂಡ್ಸ್, ಪೈಪಿಂಗ್ ಆಗಿದೆ. ಬ್ಯಾಕ್ ನೆಕ್ಗೆ ಮತ್ತು ಫ್ರಂಟ್ ನೆಕ್ಗೆ ಪಿಂಕ್ ಪೈಪಿಂಗ್ ಕೊಡ್ತೀನಿ. ಈಗ ಪೈಪಿಂಗು ಕ್ರಾಸ್ ಪೀಸು ನೀಟಾಗಿ ಕ್ರಾಸಾಗಿ ಕಟ್ ಮಾಡ್ಕೊಳ್ಬೇಕು ಫ್ರೆಂಡ್ಸ್. ಸ್ಟ್ರೈಟಾಗಿ ಕಟ್ ಮಾಡಿಕೊಂಡ್ರೆ ಪೈಪಿಂಗ್ ನೀಟಾಗಿ ಬರೋಲ್ಲ. ಕ್ರಾಸ್ ಪೀಸಲ್ಲೇ ತೊಗೊಂಡಿದ್ದೀನಿ. ಮತ್ತು ಅಟ್ಯಾಚಿಂಗ್ ಮಾಡಿದಾದಮೇಲೆ ಟಕ್ಸ್ ಕೊಟ್ಕೊಳ್ಬೇಕು ಫ್ರೆಂಡ್ಸ್. ಚಿಕ್ಕದಾಗಿ ಈ ರೀತಿ ಒಳಗಡೆಗೆ ಟಕ್ಸ್ ಕೊಡಬೇಕು. ನಾವು ನ್ಯಾಚ್ ಅಂತೀವಲ್ವ, ಆ ರೀತಿ ನ್ಯಾಚನ್ನು ಒಂದೊಂದು ಕೊಡಬೇಕು. ಆಗ ರೌಂಡು ನೀಟಾಗಿ ತಿರುಗುತ್ತೆ ಫ್ರೆಂಡ್ಸ್. ನಮಗೆ ಯಾವ ರೀತಿ ಬೇಕೋ ಆ ರೀತಿ ಪೈಪಿಂಗ್ ಕೊಟ್ಕೊಳ್ಬೇಕು ಫ್ರೆಂಡ್ಸ್. ಚಿಕ್ಕದಾಗಿ ಬೇಕಂದರೆ ಚಿಕ್ಕದಾಗಿ, ದಪ್ಪದಾಗಿ ಬೇಕಂದರೆ ದಪ್ಪದಾಗಿ. ಥ್ರೆಡ್ ಪೈಪಿಂಗು ಕೊಡ್ಬೋದು. ನಾನು ಇದಕ್ಕೆ ನಾರ್ಮಲ್ ಪೈಪಿಂಗೇ ಕೊಡ್ತಾಯಿದ್ದೀನಿ. ಥ್ರೆಡ್ ಪೈಪಿಂಗ್ ಕೊಟ್ಟರು ಚೆನ್ನಾಗಿರುತ್ತೆ. ನೋಡಿ, ಪೈಪಿಂಗು ಈ ರೀತಿ ಬಂದಿದೆ. ಇಲ್ಲಿ ಬ್ಲೂ ಕಲರ್ ಡಿಸೈನ್ ಇರೋದ್ರಿಂದ ನಾನು ಬ್ಲೂ ಕಲರೇ ಕೊಡಲಿಲ್ಲ, ಪಿಂಕ್ ಕೊಟ್ಟಿದ್ದೀನಿ. ಈಗ ಶೋಲ್ಡರ್ ಜಾಯಿನ್ ಮಾಡೋಣ. ಫ್ರಂಟ್ ಆ್ಯಂಡ್ ಬ್ಯಾಕು ಹಾಕ್ಬಿಟ್ಟು ಶೋಲ್ಡರ್ ಜಾಯಿನ್ ಮಾಡ್ತಾಯಿದ್ದೀನಿ. ಈ ರೀತಿ ಶೋಲ್ಡರ್ ಜಾಯಿನ್ ಮಾಡ್ತಿದ್ದೀನಿ. ಶೋಲ್ಡರ್ ಜಾಯಿನ್ ಮಾಡಿ ಓವರ್ಲಾಕ್ ಮಾಡಿದ್ದೀನಿ. ಈಗ ಸ್ಲೀವ್ ಅಟ್ಯಾಚ್ ಮಾಡೋಣ. ಸ್ಲೀವು ಆಪೋಸಿಟ್ ನೋಡಿಕೊಂಡು ಎರಡೂ ಕರೆಕ್ಟಾಗಿ ಆಪೋಸಿಟ್ ಫ್ರಂಟ್ ಕರೆಕ್ಟಾಗಿ ಇಟ್ಕೊಂಡು ಸ್ಲೀವು ಲೈನಿಂಗ್ ಅಟ್ಯಾಚ್ ಮಾಡಬೇಕು ಫ್ರೆಂಡ್ಸ್. ಇದು ಮೇನ್ ಕ್ಲಾತು ನಾನು ಒಂದ್ಸಲ ಐರನ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಐರನ್ ಮಾಡಿಕೊಂಡು ಆಮೇಲೆ ಕಟ್ಟಿಂಗ್ ಮಾಡ್ಕೊಂಡಿದ್ದೀನಿ. ಐರನ್ ಮಾಡಿ ಕಟ್ಟಿಂಗ್ ಮಾಡಿಕೊಂಡ್ರೆ ಫೋಲ್ಡಿಂಗ್ ಏನು ಇಲ್ದಿರ ನೀಟಾಗಿ ಬರುತ್ತೆ. ನೋಡಿ, ಈಗ ಇದು ಎಕ್ಸೆಸ್ ಪೀಸು ಕಟ್ ಮಾಡಿಬಿಡೋಣ ಫ್ರೆಂಡ್ಸ್. ನೋಡಿ, ಇದಕ್ಕೆ ಪೈಪಿಂಗ್ ಕೊಡ್ತಿದ್ದೀನಿ. ಬ್ಲೂ ಕಲರು ಕ್ರಾಸ್ ಪೀಸ್ ಅಲ್ಲ, ಇದು ಸ್ಟ್ರೈಟ್ ಪೀಸು. ಸ್ಲೀವು ಸ್ಟ್ರೈಟ್ ಆಗಿರೋದ್ರಿಂದ ಸ್ಟ್ರೈಟ್ ಪೀಸು ಕಟ್ ಮಾಡಿಕೊಂಡು ಒಂದು ಕಡೆ ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಈಗ ಇದಕ್ಕೆ ಪೈಪಿಂಗ್ ಅಟ್ಯಾಚ್ ಮಾಡೋಣ. ಫ್ರೆಂಡ್ಸ್, ನೀಟಾಗಿ ಸಣ್ಣಕ್ಕೆ ಪೈಪಿಂಗ್ ಕೊಟ್ಟರೆ ಚೆನ್ನಾಗಿ ಕಾಣುತ್ತೆ ಫ್ರೆಂಡ್ಸ್. ಇದು ಬ್ರಾಡ್ ಪೈಪಿಂಗು ಕೊಡ್ಬೋದು. ನಾನು ಬ್ರಾಡ್ ಪೈಪಿಂಗ್ ಕೊಡ್ತಾ ಇಲ್ಲ, ನಾರ್ಮಲ್ ಪೈಪಿಂಗ್ ಕೊಡ್ತಾ ಇದ್ದೀನಿ. ಇದು ರೆಡಿ ಆದಮೇಲೆ ತೋರಿಸ್ತೀನಿ ಫ್ರೆಂಡ್ಸ್ ಯಾವ ರೀತಿ ಪೈಪಿಂಗ್ ಬಂತು ಅಂತ. ನೋಡಿ ಫ್ರೆಂಡ್ಸ್, ಈ ರೀತಿ ಪೈಪಿಂಗ್ ಕೊಟ್ಟಿದ್ದೀನಿ. ಎರಡೂ ಇದೇ ರೀತಿ ರೆಡಿ ಮಾಡೋಣ. ಈಗ ನೋಡಿ ಫ್ರೆಂಡ್ಸ್, ಹತ್ತಿರದಿಂದ ಪೈಪಿಂಗು ಈ ರೀತಿ ಬಂದಿದೆ. ಎರಡೂ ಪೈಪಿಂಗ್ ರೆಡಿ ಆಗಿದೆ. ಈಗ ಸ್ಲೀವ್ ಅಟ್ಯಾಚ್ ಮಾಡೋಣ. ಸ್ಲೀವ್ ಅಟ್ಯಾಚಿಂಗ್ ನೋಡಿ ಫ್ರೆಂಡ್ಸ್, ಇದು ಸ್ಲೀವ್ ಅಟ್ಯಾಚಿಂಗ್ ಮಾಡಬೇಕಾದ್ರೆ ಇದು ಶೋಲ್ಡ್ರದ್ದು ಸ್ಟಿಚ್ ಹಾಕಿರ್ತೀವಲ್ವ, ಈ ಸ್ಟಿಚ್ ಹತ್ರದಿಂದ ನೋಡಿ
ಇದು ಸ್ಲೀವ್ ನ್ಯಾಚ್ ಹಾಕಿರ್ತೀವಲ್ವ ಅಲ್ಲಿಗೆ ಕರೆಕ್ಟಾಗಿ ಈ ರೀತಿ ಇಟ್ಬಿಟ್ಟು ಸ್ಟಾರ್ಟ್ ಮಾಡಬೇಕು. ನಾನು ಇಲ್ಲಿಂದನೇ ಸ್ಟಾರ್ಟ್ ಮಾಡ್ತೀನಿ ಫ್ರೆಂಡ್ಸ್. ಒಬ್ಬೊಬ್ಬರು ಒಂದೊಂದು ಸ್ಟೈಲಲ್ಲಿ ಸ್ಟಿಚ್ ಮಾಡ್ತಿರ್ತಾರೆ. ನಾನು ಈ ರೀತಿಯೇ ಸ್ಟಿಚ್ ಮಾಡೋದು ಪ್ರಾಕ್ಟೀಸ್ ಮಾಡ್ಕೊಂಡಿದ್ದೀನಿ, ಹಾಗಾಗಿ ನನಗೆ ಇದು ಈಸಿ ಇದೆ. ಹಾಗಾಗಿ ನಾನು ಇದೇ ರೀತಿ ತೋರಿಸ್ತಿದ್ದೀನಿ. ಈ ಕಡೆ ಇದಾದಮೇಲೆ ಮತ್ತೆ ಈ ಥರ ಟರ್ನ್ ಮಾಡಿ ಮತ್ತು ಇಲ್ಲಿಂದ ಮತ್ತೆ ಸ್ಟಾರ್ಟ್ ಮಾಡ್ತೀನಿ ಫ್ರೆಂಡ್ಸ್ ನಾನು. ಮತ್ತು ಇದು ಡಬಲ್ ಸ್ಟಿಚ್ ಹಾಕ್ಕೊಳ್ಳೋಣ. ಎರಡನ್ನೂ ಇದೇ ರೀತಿ ಸ್ಲೀವ್ ಅಟ್ಯಾಚ್ ಮಾಡಿ ಓವರ್ಲಾಕ್ ಮಾಡಿ ತೋರಿಸ್ತೀನಿ. ಸ್ಲೀವ್ ಅಟ್ಯಾಚ್ ಮಾಡುವಾಗ ನೋಡ್ಕೊಳ್ಬೇಕು ಫ್ರೆಂಡ್ಸ್, ಇದು ಫ್ರಂಟ್ ನ್ಯಾಚ್ ಹಾಕಿರ್ತೀವಲ್ವ ಅದು ಫ್ರಂಟ್ ಕಡೆಗೆ ಹೋಗಬೇಕು, ಬ್ಯಾಕ್ದು ಬ್ಯಾಕ್ ಕಡೆ ಹೋಗಬೇಕು. ಆ ರೀತಿ ಅಟ್ಯಾಚ್ ಮಾಡಬೇಕು. ಬಿಗಿನರ್ಸು ನೋಡ್ಕೋಬೇಕು ಸ್ವಲ್ಪ. ಸ್ಲೀವ್ ಅಟ್ಯಾಚಿಂಗ್ ಮಾಡಿ ಓವರ್ಲಾಕ್ ಮಾಡಿ ತೊಗೊಂಬಂದಿದ್ದೀನಿ ನೋಡಿ ಫ್ರೆಂಡ್ಸ್. ಎರಡು ಕಡೆಯೂ ಇದೇ ರೀತಿ ಓವರ್ಲಾಕ್ ಆಗಿದೆ. ಈಗ ಫಿಟ್ಟಿಂಗ್ ಸ್ಟಿಚ್ ಹಾಕೋಣ ಫ್ರೆಂಡ್ಸ್. ಈಗ ನೋಡಿ ಸ್ಲೀವ್ ಎಷ್ಟಿದೆ ಅಂತ ಅಳತೆ ಮಾಡಿಕೊಂಡು ಮಾರ್ಕ್ ಮಾಡ್ಕೊಳ್ಳೋಣ. ಹಾಗೆ ಚೆಸ್ಟು ಮತ್ತು ವೇಸ್ಟು ಮತ್ತು ಸೈಡ್ ಓಪನ್ನು ಎಲ್ಲನೂ ಅಳತೆ ಮಾಡಿಕೊಂಡು ಮಾರ್ಕ್ ಹಾಕ್ಕೊಳ್ಳೋಣ. ಇದು ಈ ಅಳತೆ ಡ್ರೆಸ್ ಪ್ರಕಾರ ನೋಡಿದ್ದು ಅಳತೆ ಡ್ರೆಸ್ ಅವ್ರದ್ದು ಎಷ್ಟು ಬೇಕು ನಮಗೆ ರೆಡಿ ಅಷ್ಟಕ್ಕೆ ಕರೆಕ್ಟಾಗಿ ಮಾರ್ಕ್ ಹಾಕ್ಕೊಳ್ಳೋಣ ನಾವು ಫ್ರೆಂಡ್ಸ್. ಮಾರ್ಕಿಂಗ್ ಹಾಕ್ಕೊಂಬಿಟ್ಟು ನೋಡಿ ಚೆಸ್ಟ್ ಹತ್ರ ಒಂದು, ಮತ್ತು ವೇಸ್ಟ್ ಹತ್ರ ಒಂದು, ಮತ್ತು ಸೈಡ್ ಓಪನ್ ಹತ್ರ ಒಂದು ಮಾರ್ಕ್ ಹಾಕ್ಬಿಟ್ಟು ಬಾಟಮಲ್ಲಿ ನ್ಯಾಚ್ ಇರುತ್ತಲ್ವ ಈ ನ್ಯಾಚ್ಗೆ ಮತ್ತು ಟಾಪಲ್ಲಿರೋ ನ್ಯಾಚು ಒಂದೇ ಹತ್ರ ಬರೋ ರೀತಿ ಇಟ್ಕೊಂಡು ಸ್ಟಿಚ್ ಹಾಕ್ಕೋಬೇಕಾಗುತ್ತೆ ಫ್ರೆಂಡ್ಸ್. ಈ ರೀತಿ ಸ್ಟಿಚ್ ಹಾಕಬೇಕು. ಮತ್ತು ಸೈಡ್ ಓಪನ್ ಹತ್ರ 1 ಇಂಚು ಗ್ಯಾಪ್ ಕೊಟ್ಟು ಸ್ಟಾಪ್ ಮಾಡಬೇಕಾಗುತ್ತೆ. ಇದು ಯಾವ ರೀತಿ ಅಂತ ತೋರಿಸ್ತೀನಿ. ರಫಿಂಗ್ ಆಡಿಸ್ಬೇಕು, 1-2 ಸಲ ರಫ್ ಹಾಕಬೇಕು ನೋಡಿ. ಸೈಡ್ ಓಪನ್ ಹತ್ರ ಈ ಥರ ತಂದು ಸ್ಟಾಪ್ ಮಾಡಬೇಕಾಗುತ್ತೆ. ಈ ಥರ 1 ಇಂಚು ಗ್ಯಾಪ್ ಕೊಟ್ಬಿಟ್ಟು ಸ್ಟಾಪ್ ಮಾಡಬೇಕು. ಮತ್ತು ಇದ್ರ ಮೇಲೆ ಡಬಲ್ ಸ್ಟಿಚ್ಚು ಹಾಕಬೇಕು, ಮತ್ತು ಪಕ್ಕದಲ್ಲಿ ಇನ್ನೊಂದು ಸ್ಟಿಚ್ ಹಾಕಬೇಕು. ಎರಡು ಕಡೆನೂ ಅಟ್ಯಾಚ್ ಮಾಡಿ ಓವರ್ಲಾಕ್ ಮಾಡಿದ್ದೀನಿ ಫ್ರೆಂಡ್ಸ್ ನೋಡಿ. ನೋಡಿ ಫ್ರೆಂಡ್ಸ್, ಮತ್ತೆ ಅಷ್ಟು ಅಟ್ಯಾಚ್ ಎಲ್ಲ ಆದಮೇಲೆ ಅದು ಓವರ್ಲಾಕ್ ಎಲ್ಲ ಮಾಡಿದಾದಮೇಲೆ ಸೈಡ್ಸು ಈ ರೀತಿ ಫೋಲ್ಡ್ ಮಾಡಿ ಸೈಡ್ಸು ನೋಡಿ ಈ ರೀತಿ ಫೋಲ್ಡ್ ಮಾಡಿ ಸ್ಟಿಚ್ ಹಾಕಬೇಕು. ನೋಡಿ ಇಷ್ಟಾಗಲ ಸಾಕು ಫ್ರೆಂಡ್ಸ್. ಇವ್ರಿಗೆ ಫೋಲ್ಡಿಂಗ್ ಇಷ್ಟಾಗಲ ಕೊಟ್ಟಿದ್ದೀನಿ. ನೋಡಿ ಫ್ರೆಂಡ್ಸ್, ಈ ರೀತಿ ಎರಡು ಕಡೆನೂ ಈ ರೀತಿ ಫೋಲ್ಡಿಂಗು ಮಾಡಿಬಿಟ್ಟು ನೆಕ್ಸ್ಟು ಇದು ಬಾಟಮಲ್ಲಿ ಫೋಲ್ಡಿಂಗ್ ಮಾಡಬೇಕು. ತೋರಿಸ್ತೀನಿ ಈಗ. ಇದು ಫೋಲ್ಡಿಂಗ್ ಮಾಡುವಾಗ ಫ್ರೆಂಡ್ಸ್, ಇದು ಈ ಟರ್ನಿಂಗಲ್ಲಿ ಕೆಲವ್ರಿಗೆ ಗೊತ್ತಾಗೋದಿಲ್ಲ ನೋಡಿ. ಸ್ಟಾಪ್ ಮಾಡಿ ಸ್ಟ್ರೈಟಾಗಿ ಈ ರೀತಿ ಸ್ಟಿಚ್ ಮಾಡಿ ನಂತರ ಟರ್ನ್ ಮಾಡಬೇಕಾಗುತ್ತೆ. ಆ ರೀತಿ ಟರ್ನ್ ಮಾಡಿದ್ರೆ ನೀಟಾಗಿ ಬರುತ್ತೆ. ಕ್ಯಾಮ್ರಾದಲ್ಲಿ ಕಾಣಿಸ್ತಾ ಇಲ್ಲ, ಹತ್ರಕ್ಕೆ ತೋರಿಸ್ತೀನಿ. ಸ್ಟಿಚಿಂಗ್ ಎಲ್ಲ ಕಂಪ್ಲೀಟ್ ಆದಮೇಲೆ ತೋರಿಸ್ತೀನಿ ಫ್ರೆಂಡ್ಸ್. ಇಲ್ಲಿ ನೋಡಿ ಸ್ಟ್ರೈಟಿಗೆ ಬಂದು ಮತ್ತೆ ಈ ಥರ ಟರ್ನ್ ಮಾಡಿ ಮತ್ತೆ ಸ್ಟ್ರೈಟು ಬರಬೇಕಾಗುತ್ತೆ. ಈ ಥರ ಬಂದರೆ ನೋಡಿ ಇಲ್ಲಿ ನೀಟಾಗಿ ಫಿನಿಶಿಂಗ್ ಕುತ್ಕೊಳ್ಳುತ್ತೆ. ನೋಡಿ ಈ ರೀತಿ ನೀಟಾಗಿ ಕುತ್ಕೊಳ್ಳುತ್ತೆ. ಮತ್ತು ಈಗ ಬಾಟಮಲ್ಲಿ ಫೋಲ್ಡಿಂಗ್ ಮಾಡೋಣ. ಹೀಗೆ ಟಾಪ್ ಆ್ಯಂಡ್ ಬಾಟಮು ಎರಡು ಚೆಕ್ ಮಾಡಿಕೊಂಡು ಈಕ್ವಲಾಗಿ ತೊಗೊಂಡು ಮಾಡೋಣ. ಈಗ ಇದು ಈ ರೀತಿ ಇಟ್ಕೊಂಡು ಫ್ರೆಂಡ್ಸ್ ಎರಡು ಈಕ್ವಲ್ ಆಗಿದೆ ಅಂತ ಚೆಕ್ ಮಾಡಿಕೊಂಡು, ಈಕ್ವಲ್ ಆಗಿಲ್ಲ ಅಂದರೆ ಇಲ್ಲಿ ಸ್ವಲ್ಪ ಟ್ರಿಮ್ ಮಾಡ್ಕೊಳ್ಬೇಕಾಗುತ್ತೆ. ಟ್ರಿಮ್ ಮಾಡ್ಕೊಂಡಿದ್ದಾದಮೇಲೆ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳೋಣ. ಎರಡು ಈಕ್ವಲಾಗಿ ಬರೋ ಥರ ಕರೆಕ್ಟಾಗಿ ಅಷ್ಟಕ್ಕೆ ಫೋಲ್ಡ್ ಮಾಡ್ಕೊಳ್ಬೇಕಾಗುತ್ತೆ. ಈ ರೀತಿ ಫೋಲ್ಡ್ ಮಾಡಿ ಒಂದು ಸ್ಟಿಚ್ಚು ಹಾಕೋಣ. ಈಗ
ನೋಡಿ ಫ್ರೆಂಡ್ಸ್, ಟಾಪ್ ಸೈಡು ಸ್ಟಿಚ್ಚಿಂಗು ಈ ರೀತಿ ಫೋಲ್ಡಿಂಗ್ ಸ್ಟಿಚಿಂಗ್ ಆದಮೇಲೆ ಈ ರೀತಿ ಈಕ್ವಲ್ ಆಗಿ ಇಟ್ಕೊಂಡು ಎಲ್ಲಿಗೆ ಫೋಲ್ಡ್ ಮಾಡಬೇಕು ಅಂತ ಒಂದು ಮಾರ್ಕ್ ಹಾಕ್ಕೊಳ್ಬೇಕಾಗುತ್ತೆ. ಇದು ಮಾರ್ಕ್ ಹಾಕ್ಕೊಂಡಿದ್ದಾದಮೇಲೆ ಫೋಲ್ಡ್ ಮಾಡಬೇಕು, ಇಲ್ಲಾಂದರೆ ಅಪ್ ಆ್ಯಂಡ್ ಡೌನ್ ಬರುತ್ತೆ. ಎರಡು ಕಡೆನೂ ನೋಡಿಕೊಂಡು ಕರೆಕ್ಟಾಗಿ ಮಾರ್ಕ್ ಹಾಕ್ಕೊಂಡು ಇಲ್ಲಿಗೆ ಬರುತ್ತೆ ಅಂತ ಮಾರ್ಕ್ ಹಾಕ್ಕೊಂಡು ಫೋಲ್ಡಿಂಗ್ ಮಾಡಬೇಕಾಗುತ್ತೆ ನಾವು ಬಾಟಮ್ನ. ಇದು ಫೋಲ್ಡಿಂಗ್ ಆದಮೇಲೆ ಫ್ರೆಂಡ್ಸ್, ಟಾಪ್ ಸೈಡು ನೋಡಿ ಬಾರ್ಡ್ರ್ ಇತ್ತಲ್ವ, ಈ ಬಾರ್ಡ್ರನ್ನ ಈ ರೀತಿ ಫೋಲ್ಡ್ ಮಾಡಿ, ಸೈಡಲ್ಲೂ ಈ ರೀತಿ ಫೋಲ್ಡ್ ಮಾಡಿ ಇದ್ರ ಮೇಲೆ ಇಟ್ಟು ಸ್ಟಿಚ್ ಹಾಕೋಣ. ಈಗ ಈ ರೀತಿ ಬಾರ್ಡ್ರು ಅಟ್ಯಾಚ್ ಮಾಡೋಣ. ನೋಡಿ ಫ್ರೆಂಡ್ಸ್, ಅಟ್ಯಾಚ್ ಆದಮೇಲೆ ಫ್ರಂಟಲ್ಲಿ ಈ ರೀತಿ ಬಾರ್ಡ್ರ್ ನೀಟ್ ಫಿನಿಶಿಂಗ್ ಕಾಣ್ತಿದೆ. ಈಗ ನೋಡಿ ಈ ಎಡ್ಜಲ್ಲಿ ಒಂದು ಸ್ಟಿಚ್ ಹಾಕಬೇಕಾಗುತ್ತೆ. ಫೋಲ್ಡಿಂಗಲ್ಲಿ ಈ ಸ್ಟಿಚ್ ಬಂದಿರುತ್ತೆ, ಮತ್ತು ನಾವು ಎಡ್ಜ್ಗೆ ಇನ್ನೊಂದು ಸ್ಟಿಚ್ಚು ಹಾಕಬೇಕಿಲ್ಲಿ. ನೋಡಿ ಫ್ರೆಂಡ್ಸ್, ಡಬಲ್ ಸ್ಟಿಚ್ ಆಯಿತು. ಫೈನಲಿ ಈ ಥರ ಬಂದಿದೆ ಫಿನಿಶಿಂಗು. ಇಲ್ಲಿ ಸೈಡಲ್ಲಿ ಇಲ್ಲಿ ಟಕ್ಸ್ ಕೊಡಬೇಕಾಗುತ್ತೆ ಫ್ರೆಂಡ್ಸ್, ನ್ಯಾಚ್ ಕೊಡಬೇಕಾಗುತ್ತೆ, ಇಲ್ಲಾಂದರೆ ಡ್ರೆಸ್ಸು ಸರಿಯಾಗಿ ಕುತ್ಕೊಳ್ಳಲ್ಲ. ಹಾಗಾಗಿ ನೋಡಿ ಒಳಗಡೆಗೆ ಈ ರೀತಿ ಒಂದು 3 ನ್ಯಾಚನ್ನು ಕೊಡಬೇಕಿಲ್ಲಿ, ಇಲ್ಲಾಂದರೆ ಸರಿಯಾಗಿ ಕುತ್ಕೊಳ್ಳಲ್ಲ ಇದು ಡ್ರೆಸ್ಸು. ಇಷ್ಟಾಗಲ ಕ್ಲಾತ್ ಇರುತ್ತಲ್ವ, ಅದರಿಂದ ಇದು ಒಳಗಡೆಗೆ ಕರೆಕ್ಟಾಗಿ ಕೂತ್ಕೊಳ್ಳೋದಿಲ್ಲ. ಅದಕ್ಕೋಸ್ಕರ ಈ ರೀತಿ ಕೊಡಬೇಕು ಎರಡು ಕಡೆಗೂ. ಡ್ರೆಸ್ ನೋಡಿ ಫ್ರೆಂಡ್ಸ್, ಈಗ ಈ ರೀತಿ ಕಾಣ್ತಿದೆ. ಇದಕ್ಕೆ ಹಿಂದೆ ದಾರ ಕಟ್ಟಕ್ಕೆ ದಾರ ಒಂದು ಕೊಡೋಣ, ಚೆನ್ನಾಗಿ ಕಾಣುತ್ತೆ. ಈಗ ಸ್ಲೀವು ಈ ರೀತಿ ಬಂದಿದೆ. ಬ್ಯಾಕ್ ಸೈಡು ನೋಡಿ ಈ ರೀತಿ ಪೈಪಿಂಗ್ ಬಂದಿದೆ. ಈ ರೀತಿ ಕಾಣ್ತಿದೆ ಡ್ರೆಸ್. ಮತ್ತು ಇದಕ್ಕೆ ಬ್ಯಾಕ್ ಸೈಡು ದಾರ ಕೊಡೋಣ ಫ್ರೆಂಡ್ಸ್.